ನಮಸ್ತೆ. ಹಿಂದಿನ ವಿಡಿಯೋದಲ್ಲಿ ನಾನು KSY ಮಾರ್ಕ್ಸ್ ಕಾರ್ಡ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನೀವು KSYಲಿ UG ಮಾಡ್ತಾ ಇರ್ಬೋದು, PG ಮಾಡ್ತಾ ಇರ್ಬೋದು ಅಥವಾ ಡಿಪ್ಲೊಮೊ ಕೋರ್ಸಸ್ಗಳು ಮಾಡ್ತಿರೋದು, ಅದು ರಿಸಲ್ಟ್ ಬಂದಮೇಲೆ ಯಾವ ಥರ ಮಾರ್ಕ್ಸ್ ಕಾರ್ಡ್ ಬರ್ತದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲು ನಿಮ್ಮ ರಿಸಲ್ಟ್ ಆದ ಕೆಲವೊಂದು 3-4 ತಿಂಗಳಾದಮೇಲೆ ನಮ್ಮದು ಮಾರ್ಕ್ಸ್ ಕಾರ್ಡ್ ಬರ್ತದೆ. ಈಗ ನಮ್ಮ ಎಕ್ಸಾಂಪಲ್ ನಮಗೆ ಈಗ ಬಂದಿರೋ ಇಂಡಿಯನ್ ಪೋಸ್ಟಲ್ಲಿ ಒಂದು ಮಾರ್ಕ್ಸ್ ಕಾರ್ಡ್ ಬಂದಿದೆ. ಅದು MA ಕನ್ನಡ 2023-24ನೇ ಸಾಲಿನ ಜುಲೈ ಸೈಕಲ್ದು. ಅದು ಎಕ್ಸಾಮ್ ನಡೆದಿದ್ದು ಜೂನ್-ಜುಲೈಯಲ್ಲಿ, ರಿಸಲ್ಟ್ ಬಂದಿದ್ದು ನಮಗೆ ಅಕ್ಟೋಬರಲ್ಲಿ. ಆದರೆ ಮಾರ್ಕ್ಸ್ ಕಾರ್ಡ್ಗಳು ಈಗ ಬರೋಕ್ಕೆ ಸ್ಟಾರ್ಟ್ ಆಗಿರೋದು ಫೆಬ್ರವರಿ. ಅಂದರೆ ಹತ್ತಿರ 3-4 ತಿಂಗಳಾದಮೇಲೆ ನಮಗೆ ಮಾರ್ಕ್ಸ್ ಕಾರ್ಡ್ಗಳು ಅದು ಇಂಡಿಯನ್ ಪೋಸ್ಟಲ್ಲಿ ಬರ್ತದೆ. ನಾವು ಅಡ್ಮಿಷನ್ ಟೈಮಲ್ಲಿ ಯಾವ ಅಡ್ರೆಸ್ ಕೊಟ್ಟಿರ್ತೀವಿ ಮತ್ತು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅದು ಪ್ರಿಂಟೆಡ್ ಆಗಿರ್ತದೆ ಆ ಮಾರ್ಕ್ಸ್ ಕಾರ್ಡು ಕವರ್ ಮೇಲೆ. ಅದ್ರ ಮುಖಾಂತರ ಪಿನ್ ಕೋಡ್ ವೈಸು ಅಲರ್ಟ್ ಆಗಿ ಪೋಸ್ಟಲ್ಲಿ ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಬರ್ತದೆ. ಪೋಸ್ಟ್ ಮ್ಯಾನು ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರ ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ಒಂದು ಪಕ್ಷ ನೀವು ಆ ಅಡ್ರೆಸ್ ಇಲ್ದಲೇ ಶಿಫ್ಟ್ ಆಗಿದ್ದರೆ ಅದು ರಿಟರ್ನ್ KSYಗೆ ಹೋಗುತ್ತೆ. ನೀವು ಅಲ್ಲಿ ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬೋದು. ಅಥವಾ ಅವರು ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ ಈ ಥರ ರಿಟರ್ನ್ಸ್ ಬಂದಿದೆ ಅಂತೇಳಿ ಇನ್ನೊಂದು ಲಿಂಕ್ ಕೊಡ್ತಾರೆ. ಆ ಲಿಂಕಲ್ಲಿ ನೀವು ಯಾವ ಅಡ್ರೆಸ್ಸಿಗೆ ಬರಬೇಕು ಮತ್ತು ಅದರ ಚಾರ್ಜಸ್ ಫಿಲ್ ಮಾಡಿದ್ರೆ ಅದು ನಿಮ್ಮ ಹೊಸ ಅಡ್ರೆಸ್ಸಿಗೆ ಬರ್ತದೆ. ಇದು ಪ್ರೋಸೆಸ್ ಭಾಳ ಲೇಟ್, ಇಲ್ಲ ರಿಟರ್ನ್ ಆದ ಎಷ್ಟೋ ತಿಂಗಳಾದಮೇಲೆ ಇದು ನಡೆಯುತ್ತೆ. ಈಗ ನನಗೆ ಬಂದಿರೋ KSY ಮಾರ್ಕ್ಸ್ ಕಾರ್ಡು ನೀವು ನೋಡ್ಬೋದು, ಇಂಡಿಯನ್ ಪೋಸ್ಟಲ್ಲಿ ಬಂದಿದೆ. ಅದು ನೋಡೋಕ್ಕೆ ಈ ಥರ ಇದೆ ನೋಡಿ. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಸೆಮ್ಮು MA ಕನ್ನಡ ಮಾರ್ಕ್ಸ್ ಕಾರ್ಡು. ಫಸ್ಟು ನೀವು ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪ್ರಿಂಟೆಡ್ ಮಿಸ್ಟೇಕ್ ಆಗಿದೆಯಾ ಅಥವಾ ಏನಾದ್ರು ಹರಿದೋಗಿದೆ, ಈ ಥರ ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ. ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಅಥವಾ ಪ್ರಿಂಟೆಡ್ ಮಿಸ್ಟೇಕ್ ಆಗಿದ್ದರೆ ಕೂಡಲೇ KSY ಹೆಲ್ಪ್ಲೈನಿಗೆ ಕಾಂಟ್ಯಾಕ್ಟ್ ಮಾಡಿ, ಪರೀಕ್ಷಾಂಗ ಇರುತ್ತಲ್ಲ ಅಥವಾ ಮೌಲ್ಯಮಾಪನ ಶಾಖೆಗೆ ವಿಸಿಟ್ ಮಾಡಿ, ಅಥವಾ ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ, ಅದಕ್ಕೆ ನೀವು ಭೇಟಿ ಕೊಟ್ಟು ಸರಿಪಡಿಸ್ಕೋಬೇಕು. ಆದಷ್ಟು ಶೀಘ್ರ ಅಲ್ಲಿ ನಿಮಗೆ ನೋಟಲ್ಲಿ ಹಾಕಿದ್ದಾರೆ, ಅದು ನೀವು ನೋಡ್ಬೋದು. ಪ್ಲೀಸ್ ವೆರಿಫೈ ಆ್ಯಂಡ್ ರಿಪೋರ್ಟ್ ಇಮಿಡಿಯೇಟ್ಲಿ ಇಫ್ ದೇರ್ ಈಸ್ ಎನಿ ಮಿಸ್ಟೇಕ್ ಆರ್ ಕರೆಕ್ಷನ್ ಅಂತ. ನಂತರ ನೀವು ನೇಮು, ರಿಜಿಸ್ಟರ್ ನಂಬರು, ನಿಮ್ಮ ಕೋರ್ಸು ಮತ್ತು ಸ್ಕೀಮು ಮತ್ತು ಸಬ್ಜೆಕ್ಟು, ಪೇಪರ್ಗಳು, ಇಂಟರ್ನಲ್ ಎಕ್ಸ್ಟರ್ನಲ್ ಎಲ್ಲನೂ ಮತ್ತೆ ಒಮ್ಮೆ ನೋಡಿ ವೆರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬಾರ್ಕೋಡ್ ಇದೆಯಲ್ಲ, ಇದು ಬ್ಯಾಕ್ ಸೈಡ್ ಇದೆ. ಅಂದರೆ ಈಗ ಅಲ್ಲಿ ಯಾರು ಎಂಟ್ರಿ ಮಾಡಿದ್ರು, ಯಾರು ವೆರಿಫೈ ಮಾಡಿದ್ರು ಅನ್ನೋದು ಡಿಜಿಟಲಾಗಿ ಅದ್ರಲ್ಲಿ ಬರ್ತದೆ. ಮತ್ತು ಆ ಬಾರ್ಕೋಡಲ್ಲಿ ನಿಮ್ಮ ನೇಮು, ರಿಜಿಸ್ಟರ್ ನಂಬರು, ಪೂರ್ತಿ ಡೀಟೇಲ್ಸ್ ಈ ಬಾರ್ಕೋಡಲ್ಲಿ ಬರ್ತದೆ. ಇನ್ನು ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರು, ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ, ಯಾವಾಗ ಅಡ್ಮಿಷನ್ ಆಗಿರೋದು, ಯಾವ ಸೆಂಟ್ರಲ್ ಎಕ್ಸಾಮ್ ಬರೆದ್ರಿ, ಇವೆಲ್ಲ ಕೂಡ ಈ ಥರ ಬ್ಯಾಕ್ ಸೈಡಲ್ಲಿ ಪ್ರಿಂಟ್ ಆಗಿರೋದು. ಇದಿಷ್ಟು KSY ಮಾರ್ಕ್ಸ್ ಕಾರ್ಡ್ ಕುರಿತು. ಇದಕ್ಕೆ ನಾವು ಎಕ್ಸ್ಟ್ರಾ ಫೀಸ್ ಏನು ಪೇ ಮಾಡೋಂಗಿಲ್ಲ. ನಾವು ಎಕ್ಸಾಮ್ ಫೀಸ್ ಏನು ಪೇ ಮಾಡಿದ್ವಿ ಅದರಲ್ಲೇ ಈ ಮಾರ್ಕ್ಸ್ ಕಾರ್ಡ್ ಫೀಸು ಕೂಡ ಸೇರಿರ್ತದೆ. ಧನ್ಯವಾದಗಳು.